ಶ್ರೀ ಗುರುಭ್ಯೋ ನಮಃ. ಭಾಗವತದ 11ನೇ ಸ್ಕಂದದ ಪ್ರವಚನದಲ್ಲಿ ಇದು 9ನೇ ಭಾಗ. ಈ ಹಿಂದೆ ಈ 11ನೇ ಸ್ಕಂದದ 3ನೇ ಅಧ್ಯಾಯದ 25ನೇ ಶ್ಲೋಕದವರೆಗೆ ನಮ್ಮ ಶ್ರವಣ ಸಮಾಪ್ತ ಕಂಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಭಾಗವತದ ತಾತ್ಪರ್ಯ ಏನು ಹೇಳಿದೆ ಅಂತನ್ನೋದನ್ನು ಕೂಡ ಅಲ್ಲಿ ನೋಡಿದ್ದೀವಿ. ಭವಿಷ್ಯತ್ ಪರ್ವದಲ್ಲಿ ಏನು ಸಂಗತಿಗಳನ್ನು ಆಚಾರ್ಯರು ವರ್ಣಿಸಿದ್ದಾರೆ ಅದೆಲ್ಲವನ್ನು ನೋಡಿದ್ದೀವಿ. ಮನುಷ್ಯ ಒಬ್ಬ ಅಧ್ಯಾತ್ಮದಲ್ಲಿ ಸಾಧನೆ ಮಾಡಬೇಕು ಅಂತ ಬಯಸಿದರೂ ಕೂಡ ಅವನಿಗೆ ಅನ್ನ, ವಸ್ತ್ರ ಇತ್ಯಾದಿ ಅವಶ್ಯಕತೆ ಇದ್ದೇ ಇರ್ತದೆ. ದೇಹದ ಅವಶ್ಯಕತೆಗಳು ಕೆಲವು ಇದ್ದೇ ಇರ್ತವೆ, ಭೌತಿಕ ಅವಶ್ಯಕತೆಗಳು ಕೆಲವು ಇದ್ದೇ ಇರ್ತವೆ. ಅದಕ್ಕಾಗಿ ತನಗೆ ಅಧ್ಯಾತ್ಮದ ನೆರವು ಕೊಡತಕ್ಕಂಥ, ಅಧ್ಯಾತ್ಮದ ಮಾರ್ಗದಲ್ಲಿ ನೆರವು ಕೊಡ್ತಕ್ಕಂಥ ವ್ಯಕ್ತಿಗಳ ಸಂಘ ಅಲ್ಲದೇನೆ ಕೆಲವು ಬೇರೆಯವರ ಸಹಾಯವು ಕೂಡ ಅವನಿಗೆ ಬೇಕಾಗ್ತದೆ. ಅದು ತನ್ನ ಶರೀರದ ಪೋಷಣೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅವರಿಂದ ಪಡೆಯಬೇಕು ಮತ್ತು ಅಷ್ಟಕ್ಕೆ ಮಾತ್ರ ಅವರ ಸಂಘವನ್ನು ಸೀಮಿತಗೊಳಿಸಬೇಕು. ಅನ್ಯತ್ರ ಕೃತ್ಯಾಪೇಕ್ಷಾ ಸ್ಯಾತ್ ಇತಿ ಸಂಘ ವಿನಿರ್ಣಯ. ಇದು ಭವಿಷ್ಯತ್ ಪರ್ವದ ಮಾತು. ಮುಂದೆ ನಾವು ನೋಡಬೇಕಾದದ್ದು 26ನೇ ಶ್ಲೋಕ. ಸರ್ವತ್ರ ಆತ್ಮೇಶ್ವರಾನ್ವೀಕ್ಷಾಂ ಕೈವಲ್ಯ ಮನಿಕೇತನಂ ವಿವಿಕ್ತಂ ಚೀರವಸನಂ ಸಂತೋಷಂ ಏನ ಕೇನಚಿತ್. ಸಾಧಕನಾದವನು ಹೇಗಿರಬೇಕು? ಎಲ್ಲ ಕಡೆ ಪರಮಾತ್ಮನ ಮಹಿಮೆಯನ್ನೇ ಅವನು ಕಾಣಬೇಕು. ಮತ್ತೆ ಏಕಾಂತ ಭಕ್ತನಾಗಿರಬೇಕು. ಪರಮಾತ್ಮನನ್ನು ಆಶ್ರಯಿಸಿ ಅವನೇ ನಮ್ಮನ್ನು ಕಾಪಾಡ್ತಾನೆ ಅಂತ ಭರವಸೆಯನ್ನಿಟ್ಕೊಂಡು ಅದಕ್ಕಾಗಿ ಉಳಿದ ಸಂಗತಿಗಳನ್ನು ಅಪೇಕ್ಷಿಸುವುದು, ನಮಗೆ ಸಹಾಯ ಕೊಡ್ತಕ್ಕಂಥ, ನಮಗೆ ಆಶ್ರಯ ಕೊಡ್ತಕ್ಕಂಥ ಮನೆ, ಮಠ ಇತ್ಯಾದಿಗಳ ನಿರ್ಮಾಣಕ್ಕಾಗಿ ಪ್ರಯತ್ನ ಪಡದೇ ಇರುವುದು, ಅವುಗಳಲ್ಲಿ ಅಭಿಮಾನ ಮಾಡದೇ ಇರುವುದು, ಇದು ಕೈವಲ್ಯ ಅಂತ ಕರೀತಾರೆ. ಕೈವಲ್ಯ ಅಂತಂದ್ರೆ ಏಕಾಂತ ಭಕ್ತನಾಗಿರುವುದು. ಅನಿಕೇತನಂ, ನಿಕೇತನ, ಮನೆ, ಮಠ ಇತ್ಯಾದಿಗಳಲ್ಲಿ ಅಭಿಮಾನ ಇಲ್ಲದೆ ಇರುವುದು. ಮತ್ತೆ ಯಾವತ್ತೂ ಏಕಾಂತವನ್ನು ಬಯಸುವುದು. ವಿವಿಕ್ತಂ, ದುರ್ಜನರಿಂದ ದೂರ ಇರುವುದು. ಪರಮಾತ್ಮನ ಮಾರ್ಗದಲ್ಲಿ ನಮಗೆ ಸಾಧನೆಯನ್ನು ಯಾರು ಕೊಡೋದಿಲ್ಲ, ನೆರವು ಕೊಡೋದಿಲ್ಲ, ಅವರಿಂದ ದೂರ ಇರುವುದು ಅಂತ ಅರ್ಥ. ಚೀರವಸನಂ, ಅತ್ಯಂತ ವೈಭೋಗದ ಬಟ್ಟೆ ಇತ್ಯಾದಿಗಳನ್ನು ಧರಿಸದೆ ಕೃಷ್ಣಾಜಿನ ಧಾಬಳಿ ಮೊದಲಾದವುಗಳನ್ನು ಉಟ್ಟು ಜೀವನ ನಡೆಸುವುದು. ಸಂತೋಷಂ ಏನಕ್ಕೇನಚಿತ, ಏನು ಲಬ್ಧ ಇದೆಯೋ ಅದರ ಮೂಲಕವೇ ಸಂತೋಷ ಪಡುವುದು. ಹೆಚ್ಚಿನದನ್ನು ಬಯಸದೇ ಇರುವುದು. ಶುದ್ಧಾಂ ಭಾಗವತೆ ಶಾಸ್ತ್ರೇ ಅನಿಂದಾಂ ಅನ್ಯತ್ರ ಚಾಪಿ ಮನೋವಾಕ್ಕಾಯ ದಂಡಂ ಚ ಸತ್ಯಂ ಶಮದಮಾವಪಿ. ಭಗವಂತನ ಕುರಿತಾದಂತಹ ಶಾಸ್ತ್ರಗಳೇನಿದೆ ಆ ಶಾಸ್ತ್ರಗಳ ಬಗ್ಗೆ ಶ್ರದ್ಧೆ ಇರಬೇಕು. ಮತ್ತೆ ಆ ಭಗವಂತನ ಪ್ರತಿಪಾದಕ ಅಲ್ಲದೇ ಇರುವಂತಹ ಉಳಿದ ಶಾಸ್ತ್ರಗಳೇನಿವೆ ಅವುಗಳ ಬಗ್ಗೆ ನಿಂದೆಯನ್ನು ಮಾಡಬಾರ್ದು, ಅನಿಂದೆಯನ್ನು ಮಾಡಬಾರ್ದು. ಅದರ ಬಗ್ಗೆ ಆಸಕ್ತಿಯನ್ನೇ ತೋರಿಸಬಾರ್ದು. ಅವುಗಳಿಂದ ಯಾವುದೇ ಲೌಕಿಕ ಪ್ರಯೋಜನವನ್ನು ಪಡ್ಕೊಳ್ಬಾರ್ದು ಅಂತ ಅರ್ಥ. ಮತ್ತೆ ಅವು ಪರಮಾತ್ಮನ ಮಹಿಮೆಯನ್ನು ಪ್ರತಿಪಾದನೆ ಮಾಡುವುದಿಲ್ಲ. ಆದ್ದರಿಂದ ಅಷ್ಟರ ಮಟ್ಟಿಗೆ ಅವುಗಳನ್ನು ದೂರ ಇಡಬೇಕು. ಮನೋವಾಕ್ಕಾಯಗಳನ್ನು ದಂಡಿಸಬೇಕು. ಮನೋವಾಕ್ಕಾಯ ದಂಡಂಶ, ಇದನ್ನ ತ್ರಿದಂಡ ಅಂತ ಕರೀತಾರೆ. ಇದನ್ನು ಮಾಡುವವನನ್ನ ತ್ರಿದಂಡಿ ಅಂತ ಕೂಡ ಹೇಳ್ತಾರೆ. ಸತ್ಯಂ ಶಮದಮಾವಪಿ, ಸತ್ಯವನ್ನು ಯಾವತ್ತೂ ಪಾಲಿಸಬೇಕು. ಯಥಾರ್ಥ ಜ್ಞಾನವನ್ನ ಪಡ್ಕೊಂಡು ಯಥಾರ್ಥ ಜ್ಞಾನವನ್ನೇ ಪ್ರಚಾರಪಡಿಸುವಂತಹ ಮಾತುಗಳನ್ನು ಆಡುವುದು, ಮತ್ತೆ ಅದಕ್ಕೆ ತಕ್ಕಂತೆ ಕೃತಿ ಮಾಡುವುದು. ಸತ್ಯಂ ತತ್ಪೂರ್ವಿಕಾ ಕೃತಿ ಅಂತ ಹೇಳಿದಂತೆ ಹಾಗೆ ಕೃತಿ ಮಾಡುವುದು. ಶಮದಮಾವಪಿ, ಇಂದ್ರಿಯ ನಿಗ್ರಹ ಮತ್ತು ಭಗವಂತನಲ್ಲಿ ನಿಷ್ಠೆ, ಇದೆಲ್ಲವನ್ನು ಕೂಡ ತೋರಿಸುವುದು ಅಂತ ಅದರ ತಾತ್ಪರ್ಯ ಇದೆ. ಈ ಶುದ್ಧಾಂ ಭಾಗವತೆ ಶಾಸ್ತ್ರೆ ಅಂತ ಏನು ಶ್ಲೋಕ ಇದೆ,
ಇದಕ್ಕೆ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯದಲ್ಲಿ ಹೀಗೆ ವರ್ಣಿಸ್ತಾರೆ. ಶುದ್ಧ ಭಾಗವತೆ ತಂತ್ರೆ ವೇದೇ ಭಾರತ ಪಂಚಮೆ ವಿಷ್ಣೋರ್ ಅವ್ಯವಧಾನೇನ ವಕ್ತೃತ್ವಾತ್ ಸರ್ವಥಾ ಭವೇತ್. ಈ ಬ್ರಹ್ಮಾಂಡ ಪುರಾಣದ ಕೆಲವು ಮಾತುಗಳನ್ನ ಇಲ್ಲಿ ಆಚಾರ್ಯರು ಉದ್ಧರಿಸ್ತಾರೆ. ಅದರ ಅಭಿಪ್ರಾಯ ಹೀಗಿದೆ. ಈ ವೇದ ಮತ್ತೆ ಪುರಾಣ ಮೊದಲಾದವುಗಳೇನಿವೆ ಇವುಗಳ ಬಗ್ಗೆ ಸಾಧಕನಾದವನಿಗೆ ತೀವ್ರವಾದಂತಹ ನಿಷ್ಠೆ ಇರಬೇಕು. ವೇದೇ ಭಾರತ ಪಂಚಮೆ, ಭಾರತವು ಐದನೇದ್ದು, ಆ ಐದನೇದ್ದಾದಂತಹ ಭಾರತ ಮತ್ತು ಉಳಿದ 4 ವೇದಗಳು ಇವುಗಳ ಬಗ್ಗೆ ಶುದ್ಧ ಇರಬೇಕು. ಯಾಕಂದ್ರೆ ವಿಷ್ಣುವರ ಅವ್ಯವಧಾನೇನ ವಕ್ತೃತ್ವ, ಪರಮಾತ್ಮನನ್ನ ಅವು ನೇರವಾಗಿ ಪ್ರತಿಪಾದಿಸುವುದರಿಂದ ಸರ್ವಥಾ ಶುದ್ಧ ಅಲ್ಲಿರಲೇಬೇಕು. ಕಲಾಸು ಅನಿಂದ್ಯಾಚ ವ್ಯವಧಾನೇನ ಕೇಶವೇ ಪ್ರವೇಶಾತ್. ಈ ಉಳಿದ ಕಲೆ, ನೃತ್ಯ ಮೊದಲಾದ ಪ್ರಕಾರಗಳಿವೆ, ಕಲಾ ಪ್ರಕಾರಗಳು, ಲಲಿತ ಕಲೆಗಳೆಲ್ಲ ಇವುಗಳು ನೇರವಾಗಿ ಭಗವಂತನ ಪ್ರತಿಪಾದನೆ ಮಾಡ್ತಿಲ್ಲ ವೇದಾದಿಗಳಂತೆ. ಆದರೆ ಭಗವಂತನ ಜ್ಞಾನಕ್ಕೆ ಸಹಾಯಕವಾದಂತಹ ವಿಷಯಗಳು ಅದರಲ್ಲಿ ಕೂಡ ಇದೆ. ಆದ್ದರಿಂದ ಅವುಗಳ ಬಗ್ಗೆ ನಿಂದೆನೂ ಇರಬಾರದು, ಶುದ್ಧನೂ ಇರಬಾರದು. ಅವು ತೀರಾ ಅಪ್ರಯೋಜಕ ಅಂತ ಅದನ್ನ ಕಟುವಾದ ಮಾತುಗಳಿಂದ ನಿಂದಿಸಬಾರದು, ನಿಂದೆ ಇರಬಾರದು. ಕಲಾಸು ಅನಿಂದ್ಯ ಮತ್ತೆ ವ್ಯವಧಾನೇನ ಕೇಶವ, ಅವು ಭಗವಂತನನ್ನ ಒಂದಲ್ಲ ಒಂದು ರೀತಿಯಿಂದ ಪ್ರತಿಪಾದನೆ ಮಾಡ್ತೀವಿ ಅಂತ ಅನ್ನೋದನ್ನ ನೋಡಬೇಕು. ನಿಂದೇನು ಮಾಡಬಾರದು, ಶುದ್ಧೆಯನ್ನು ಕೂಡ ಮಾಡಬಾರದು ಅದ್ರ ಬಗ್ಗೆ. ಅದನ್ನೇ ಈ ಭಾಗವತದ ಶ್ಲೋಕ ನಿಂದ ಅನಿಂದ ಅಂತ ಎರಡೂ ರೀತಿಯಾದ ಪರಿಚ್ಛೇದಕ್ಕೆ ಅನುಕೂಲ ಆಗುವಂತೆ ಅದನ್ನ ವರ್ಣಿಸಿದೆ. ಅನ್ಯಥಾ ನರಕಂ ಮೃಜೇತಿ, ಇಲ್ಲದೆ ಹೋದ್ರೆ ಸಾಧಕನಾದವನು ನರಕಕ್ಕೆ ಹೋಗಿಬಿಡ್ತಾನೆ. ಶೃಣ್ಣಾಂ ಆಸ್ತಿಕ್ಯ ಬುದ್ಧಿ ಸ್ಯಾತ್ ಸಾಚೈವ ದ್ವಿವಿಧ ಮತ. ಈ ಶ್ರುತ ಅಂತಂದ್ರೆ ಆಸ್ತಿಕ್ಯ ಬುದ್ಧಿ ಅಂತ ಅರ್ಥ. ಆಸ್ತಿಕ್ಯ ಬುದ್ಧಿ ಅಂದ್ರೆ ಅಸ್ತಿ ಇತಿ ವಿಶ್ವಾಸ, ಇದೆ ಅಂತ, ಹೀಗೊಂದು ಪ್ರಮೇಯ ಇದೆ ಅಂತನ್ನುವ ವಿಶ್ವಾಸಕ್ಕೆ ಶುದ್ಧ ಅಂತ ಕರೀತಾರೆ. ಶಾಸ್ತ್ರದ ಪ್ರಮೇಯ, ಶಾಸ್ತ್ರ ಯಾವ ವಿಷಯವನ್ನು ವರ್ಣಿಸ್ತಾ ಇದೆ ಅದು ಇದೆ ಅಂತನ್ನುವಂಥ ಎಚ್ಚರ, ನಂಬಿಕೆ, ಇದಕ್ಕೆ ಶುದ್ಧ ಅಂತ ಕರೀತಾರೆ. ಅತ್ವಕ್ತಮಸ್ತಿ ಇತ್ಯೇಕಾತ್ರ ಮಮಾತ್ರಾಸ್ಥಿತಿ ಪ್ರಯೋಜನ ಇತ್ಯನ್ಯ ಪೂರ್ವತು ಯತೇಹ ಕಾರ್ಯ ಕಲಾಸ್ವಪಿ. ಅತ್ರ ಈ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟದ್ದು ವಾಸ್ತವಿಕವಾಗಿದೆ, ಇದು ಅವಾಸ್ತವಿಕ ಅಲ್ಲ ಅನ್ನುವಂಥ ಒಂದು ನಂಬಿಕೆ. ಇದು ಮೊದಲನೇದ್ದು. ಎರಡನೇದ್ದು, ಇದರಿಂದ ನನಗೊಂದು ಆಗಬೇಕಾದ ಪ್ರಯೋಜನ ಇದೆ, ನನಗೆ ಬೇಕಾದ ಪ್ರಯೋಜನವನ್ನ ಇದು ಹೇಳ್ತಾ ಇದೆ, ಅದಕ್ಕೆ ಬೇಕಾದ ಸಂಗತಿಗಳನ್ನೆಲ್ಲವನ್ನು ವರ್ಣಿಸ್ತಾ ಇದೆ ಅಂತ ಎರಡನೇದ್ದು. ಇದರಲ್ಲಿ ಮೊದಲನೇ ಶುದ್ಧ ಇದೆಯಲ್ಲ, ಇದು ಯತಿಯಾದವನಿಗೂ ಕೂಡ ಕಾವಿ ಬಟ್ಟೆ ಉಟ್ಟು ದಂಡಾದಿಗಳನ್ನು ಧಾರಣೆ ಮಾಡಿ ಅಗ್ನಿ ಪರಿತ್ಯಾಗ ಮಾಡಿದ ಸನ್ಯಾಸಿ, ಅಥವಾ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹೋ ಅಂತೇನು ಯತಿಗಳ ಬಗ್ಗೆ ಹೇಳ್ತಾರೆ. ಎಲ್ಲರೂ ಕೂಡ ಕಾವಿ ಬಟ್ಟೆ ಉಟ್ಟು ಅಗ್ನಿ ಪರಿತ್ಯಾಗ ಮಾಡಿ ಗೃಹಸ್ಥಾಶ್ರಮವನ್ನು ತೊರೆದು ಸನ್ಯಾಸಿಗಳಾಗದೆ ಹೋದ್ರು, ಕಾಮ್ಯಕರ್ಮವನ್ನು ಪರಿತ್ಯಾಗ ಮಾಡಿ ಸನ್ಯಾಸಿಗಳಾಗಬೇಕಾದದ್ದು ಉಳಿದವರಿಗೂ ಕೂಡ ವಿಹಿತವೇ. ಆ ಯತಿಗಳಿಗೂ ಕೂಡ ಈ ಮೊದಲನೇದ್ದು ವಿಹಿತವೇ. ಶಾಸ್ತ್ರದಲ್ಲಿ ಈ ಶಾಸ್ತ್ರದಲ್ಲಿ ಹೇಳಿರುವಂತಹ ಸಂಗತಿ ವಾಸ್ತವಿಕವಾಗಿದೆ ಅಂತ ಅನ್ನೋದು ಇದು ಒಂದು ಎಚ್ಚರ, ಒಂದು ಭರವಸೆ ಯತಿಗೂ ಕೂಡ ಬೇಕೇ ಬೇಕು. ಪೂರ್ವಾತು ಯತೇಹ ಕಾರ್ಯ ಕಲಾಸ್ವಪಿ. ಸಂಗೀತ ನೃತ್ಯ ಮೊದಲಾದ ಲಲಿತ ಕಲೆಗಳಲ್ಲಿಯೂ ಕೂಡ ಪರಮಾತ್ಮನ ಕುರಿತಾದಂತಹ ಚಿತ್ರಣವಿದೆ. ಎಲ್ಲ ಧ್ವನ್ಯಾತ್ಮಕ ಶಬ್ದಗಳು, ವರ್ಣಾತ್ಮಕ ಶಬ್ದಗಳು ಪರಮಾತ್ಮನನ್ನೇ ಪ್ರತಿಪಾದನೆ ಮಾಡ್ತವೆ ಅಂತ ಹೇಳಿ ಆ ಲಲಿತ ಕಲೆಗಳಿಗೂ ಕೂಡ ಪರಮಾತ್ಮನಿಗೆ ಬೋಧಕ ಅನ್ನುವ ಒಂದು ಎಚ್ಚರ ಅದು ಯತಿಗೆ ಬೇಕು. ದ್ವಿತೀಯ ನಹಿ ಕರ್ತವ್ಯ. ಆದರೆ ಈ ಲಲಿತ ಕಲೆಗಳು ಇತ್ಯಾದಿಗಳನ್ನು ಉಪಯೋಗ ಮಾಡಿಕೊಂಡು, ರಾಜ್ಯಶಾಸ್ತ್ರ ಮೊದಲಾದವುಗಳನ್ನು ಉಪಯೋಗ ಮಾಡಿಕೊಂಡು ನಮಗೆ ಒಂದು ಪ್ರಯೋಜನ ಇದೆ, ನಾನು ಇದರಿಂದ ಜನಪ್ರಿಯತೆ ಪಡಿಬೇಕು, ಧನ ಪಡ್ಕೋಬೇಕು ಅಂತ ಏನು ಅವನು ಆಲೋಚನೆ ಮಾಡ್ತಾನೆ, ಅದು ಅವನಿಗೆ ಅನಗತ್ಯವಾದದ್ದು. ಅದನ್ನು ಆತ ಮಾಡಬಾರದು. ಧನವನ್ನು ಗಳಿಸಲಿಕ್ಕೆ ಪ್ರಯತ್ನಿಸಬಾರದು. ಹಾಗೇನೆ ಆ ಮೂಲಕ ಸ್ಥಾನಮಾನಗಳನ್ನು ಗಳಿಸುವ ಪ್ರಯತ್ನವು ಜನಪ್ರಿಯತೆಯನ್ನು ಗಳಿಸುವಂತ ಪ್ರಯತ್ನದಿಂದಲೂ ಕೂಡ ಆತ ದೂರ ಇರಬೇಕು ಅಂತ ಅರ್ಥ. ಇದು ಎಲ್ಲಾ ಕಲಾ ಪ್ರಕಾರಗಳಿಗೂ ಮತ್ತೆ
ನಾವು ಆಧುನಿಕ ಭಾಷೆಯಲ್ಲಿ ಹೇಳಬೇಕಾದ್ರೆ ಮಾನವಿಕಗಳು ಅಂತ. ಮಾನವಿಕಗಳು ಅಂದ್ರೆ ಹ್ಯುಮ್ಯಾನಿಟೀಸ್, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಇತ್ಯಾದಿ ಏನೇನು ಬೇರೆ ಬೇರೆ ಸಂಗತಿಗಳಿವೆ, ಇತಿಹಾಸ ಮೊದಲಾದವುಗಳು, ಅದೆಲ್ಲದರ ಬಗ್ಗೆನೂ ಕೂಡ ಅವನಿಗೆ ಒಂದು ಎಚ್ಚರಿಕೆಯ ಮಿಶ್ರಿತವಾದಂತಹ ಧೋರಣೆ ಇರಬೇಕು. ಶುದ್ಧವಾಗಿ ಅಧ್ಯಾತ್ಮ ಏನಿದೆ ಅಧ್ಯಾತ್ಮದಲ್ಲಿ ಆತ ಮಗ್ನನಾಗಿರಬೇಕು ಅಂತ ಅರ್ಥ. ಎಲ್ಲ ಮಾನವಿಕ ಶಾಸ್ತ್ರಗಳ ಬಗ್ಗೆನೂ ಕೂಡ ಅವನಿಗೆ ಒಂದು ಅಂತರವನ್ನು ಕಾಪಾಡಿಕೊಳ್ಳುವಂಥ ಮನೋಭಾವ ಇರಬೇಕು. ಸದೈವನಿಂದ ಸರ್ವೈಶ್ಚ ಬ್ರಹ್ಮಾದಿ ಸ್ಥಾವರಾಂತಕೈ ಪಂಚರಾತ್ರ ವಿರೋಧಿಸು. ಈ ಪಂಚರಾತ್ರ ವೇದ ಇತ್ಯಾದಿಗಳಿಗೆ ವಿರುದ್ಧವಾದಂತಹ ದುಷ್ಟಶಾಸ್ತ್ರಗಳ ಬಗ್ಗೆ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಒಬ್ಬ ಸಾಮಾನ್ಯ ಮನುಷ್ಯನ ತನಕ ತೃಣಾದಿಕೈಹಿ, ತೃಣಪರ್ಯಂತ ಪ್ರತಿಯೊಬ್ಬರೂ ಕೂಡ, ಸ್ಥಾವರ ಅಂದ್ರೆ ಸಂಚಾರ ಮಾಡದೇ ಇರುವಂಥ, ನಿಂತ್ಕೊಂಡಿರುವಂತಹ ಜೀವಗಳು ಅಂತ ಅರ್ಥ, ನಿಲ್ಲುವ ಜೀವಗಳು. ಜಂಗಮ ಅಂತಂದ್ರೆ ಸಂಚರಿಸುವ ಜೀವಗಳು ಅಂತ ಅರ್ಥ. ಅಲ್ಲಿಯವರೆಗೆ ಪ್ರತಿಯೊಬ್ಬರು ಕೂಡ ಅದನ್ನು ನಿಂದಿಸಬೇಕು ಅಂತಂದ್ರೆ, ನಿಂದಿಸುವಾಗಲೂ ಕೂಡ ಮನುಷ್ಯನಿಗೆ ತನಗೆ ನಾಲಿಗೆ ಇದೆ, ನಿಂದಿಸುವ ಶಕ್ತಿ ಇದೆ, ಭಾಷೆ ಗೊತ್ತಿದೆ ಅಂತ ಹೇಳಿ ಕಟುವಾದ ಶಬ್ದಗಳಿಂದ ಕೇವಲ ತನ್ನ ವಾಕ್ ಚಾಪಲ್ಯವನ್ನು ತೋರಿಸುವ ದೃಷ್ಟಿಯಿಂದ, ನಾಲಿಗೆಯನ್ನು ತಣಿಸಿಕೊಳ್ಳುವ ದೃಷ್ಟಿಯಿಂದ ಅದನ್ನ ಟೀಕಿಸುವುದಲ್ಲ. ಹಿತಮಿತವಾದ ಶಬ್ದಗಳಿಂದ ಅಲ್ಲಿರುವಂತಹ ವಿಷಯ ಪರಮಾತ್ಮನ ತತ್ವಜ್ಞಾನಕ್ಕೆ, ಧರ್ಮಕ್ಕೆ ಹೇಗೆ ವಿರೋಧಿ ಅಂತ ಅನ್ನೋದನ್ನ ತೋರಿಸುವ ದೃಷ್ಟಿಯಿಂದ ಮಾತ್ರ ಟೀಕೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ಸಮ್ಯಕ್ ಕಾರ್ಯ, ಈ ಟೀಕೆಯನ್ನ ಮಾಡಲೇಬೇಕು. ತದ್ವಿನಾಚ ತಮೋ ಯಾತಿ ವಿನಿಶ್ಚಯಾತ್. ಇದಿಲ್ಲದೆ ಹೋದ್ರೆ ಆ ವ್ಯಕ್ತಿ ತಮಸ್ಸಿಗೆ ಹೋಗಿಬಿಡ್ತಾನೆ. ಕುರುವಂತೇವ ಸುರಾಸ್ತತ್ರ ತದನ್ಯೇಷಾಂ ತಮೋ ಭವೇತ್. ಇಲ್ಲಿ ತಮೋ ಯಾತಿ ವಿನಿಶ್ಚಯಾತ್ ಅಂತಿದೆಯಲ್ಲ, ತಮಸ್ಸಿಗೆ ಹೋಗ್ತಾರೆ ಅನ್ನೋದಕ್ಕೆ ಏನರ್ಥ? ದೇವತೆಗಳು ಕೂಡ ಈ ನಿಂದೆ ಮಾಡದೆ ಹೋದ್ರೆ, ಅನ್ಯ ಶಾಸ್ತ್ರಗಳನ್ನು ನಿಂದಿಸದೆ ಹೋದ್ರೆ ತಮಸ್ಸಿಗೆ ಹೋಗಿಬಿಡ್ತಾರ ಅಂತಂದ್ರೆ, ಕುರುವಂತೇವ ಸುರಾಸ್ತತ್ರ, ಸುರಾಹ ದೇವತೆಗಳು, ಮತ್ತೆ ಆ ದೇವತೆಗಳಂತೆಯೇ ಮುಕ್ತಿಯೋಗ್ಯರಾದಂತಹ ಉಳಿದ ಚೇತನರು, ಸಾತ್ವಿಕರು ಅಂತಿದ್ದಾರೆ. ಸಾತ್ವಿಕರು, ಸಾತ್ವಿಕ ರಾಜಸರು ಮತ್ತೆ ಸಾತ್ವಿಕ ತಾಮಸರು. ಹಾಗೇನೆ ರಾಜಸರಲ್ಲಿ ರಾಜಸ ಸಾತ್ವಿಕರು ಇಷ್ಟು ಜನ ಏನಿದ್ದಾರಲ್ಲ, ಇವರೆಲ್ಲ ಆ ದುಷ್ಟಶಾಸ್ತ್ರಗಳನ್ನು ನಿಂದಿಸಿಯೇ ಅದು ಪರಮಾತ್ಮನ ತತ್ವಜ್ಞಾನಕ್ಕೆ ಅಪ್ರಯೋಜಕ ಅಂತ ತಿಳಿದೇ ಮುಕ್ತಿಗೆ ಹೋಗ್ತಾರೆ. ಇನ್ನು ರಾಜಸರು ಅಂತೇನಿದ್ದಾರೆ ಅವರು ನಿತ್ಯ ಸಂಸಾರಿಗಳು. ರಾಜಸ ತಾಮಸರು ಮತ್ತೆ ತಾಮಸ ಸಾತ್ವಿಕರು, ತಾಮಸ ರಾಜಸರು ಮತ್ತೆ ತಾಮಸರೇನಿದ್ದಾರೆ ಅವರು ಮಾತ್ರ ನಿಂದನೆ ಮಾಡದೆ, ಆ ಶಾಸ್ತ್ರಗಳ ವ್ಯತ್ಯಾಸವನ್ನು ಅರಿಯದೆ ತಮೋಲೋಕಕ್ಕೆ ಹೋಗ್ತಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇಲ್ಲಿ ನಿಂದಿಸುವ ಬಗ್ಗೆ, ದುಷ್ಟಶಾಸ್ತ್ರಗಳನ್ನು ನಿಂದಿಸುವ ಬಗ್ಗೆ ಶಾಸ್ತ್ರದಲ್ಲಿ ಒಂದು ಹೀಗೆ ವರ್ಣನೆ ಇದೆ. ಇದು ಯಾಜ್ಞೀಯ ಮಂತ್ರೋಪನಿಷತ್ ಅಥವಾ ಈಶಾವಾಸ್ಯೋಪನಿಷತ್ ನಲ್ಲಿ ಹೀಗೆ ವರ್ಣಿಸ್ತಾರೆ. ಅಂಧಂತಮಃ ಪ್ರವಿಶಂತಿ ಯೇ ಅವಿದ್ಯಾಮುಪಾಸತೆ ತಥೋ ಭೂಯ ಇವತೆ ತಮೋ ಯವು ವಿದ್ಯಾಯಾಂ ರತಾಃ. ಪರಮಾತ್ಮನ ಯಥಾರ್ಥ ಸ್ವರೂಪವನ್ನು ಬಿಟ್ಟು ಆತನನ್ನ ವ್ಯತಿರಿಕ್ತವಾಗಿ ಉಪಾಸನೆ ಮಾಡುವವರೆಲ್ಲರೂ ಕೂಡ ದುರ್ಗತಿಗೆ ಹೋಗ್ತಾರೆ. ಅದು ಈ ಹಿಂದಿನ ಮಂತ್ರಗಳಲ್ಲೇ ವರ್ಣಿತ ಆಗಿವೆ. ಮತ್ತೆ ಕೆಲವರು ಕೇವಲ ತತ್ವಜ್ಞಾನದಲ್ಲಿ ಆಸಕ್ತರಾಗಿತ್ತು. ಏವು ವಿದ್ಯಾಯಾಂ ರತಾಃ, ತತ್ವಜ್ಞಾನ ಯಾವುದು ಅಂತ ಅವ್ರಿಗೆ ಗೊತ್ತು, ಅದರಲ್ಲಿ ಮಾತ್ರ ಆಸಕ್ತರಾದವರು ಏನಿದ್ದಾರೆ ಅವರು ಈ ಮಿಥ್ಯಾಜ್ಞಾನ ಅಂತ ಸ್ಪಷ್ಟವಾಗಿ ತಿಳಿದಿಲ್ಲ. ಅವರು ಮಿಥ್ಯಾಜ್ಞಾನಿಗಳು ಹೊಂದುವ ತಮಸ್ಸಿಗಿಂತ ಹೆಚ್ಚಿನ ತಮಸ್ಸನ್ನೇ ಹೊಂದುತ್ತಾರೆ, ಹೆಚ್ಚಿನ ದುಃಖವನ್ನೇ ಹೊಂದುತ್ತಾರೆ ಅಂತ ಅರ್ಥ. ಮಿಥ್ಯಾಜ್ಞಾನವನ್ನು ಪಡ್ಕೊಂಡಂತ ಕೆಲವರು ಇರ್ತಾರೆ, ಅವರು ದುರ್ಗತಿಗೆ ಹೋಗ್ತಾರೆ ಇಲ್ಲಂತಲ್ಲ. ಅವರು ಹೋಗುವ ದುರ್ಗತಿಗಿಂತ ತತ್ವಜ್ಞಾನದಲ್ಲಿ ಮಾತ್ರ ಆಸಕ್ತರಾಗಿದ್ದು ಮಿಥ್ಯಾಜ್ಞಾನವನ್ನು ನಿಂದ್ಯ ಅಂತ ಸ್ವೀಕರಿಸದೇ ಇರುವಂಥವ್ರು, ತತ್ವಜ್ಞಾನ ಮತ್ತು ಮಿಥ್ಯಾಜ್ಞಾನಗಳ ಅಂತರವನ್ನು ತಿಳಿಯದೇ ಇರುವಂಥವರು ಹೆಚ್ಚಿನ ದುಃಖವನ್ನು ಪಡಿತಾರೆ ಅಂತ ಅದರ ತಾತ್ಪರ್ಯ. ಯಾಕೆ? ಅನ್ಯದಾಹುರ ವಿದ್ಯೆಯ
ಇತಿ ಶುಶ್ರುಮಧೀರಾಣ ಏನಸ್ತದ್ವಿಚಕ್ಷಿರೆ. ಮುಕ್ತಿಯಲ್ಲಿ ಅನೇಕ ಅಂಶಗಳನ್ನು ಮನುಷ್ಯ ಪಡ್ಕೊತಾನೆ. ತತ್ವಜ್ಞಾನದಿಂದ ಒಂದು ಅಂಶವನ್ನು ಪಡ್ಕೊಳ್ತಾನೆ. ಮಿಥ್ಯಾಜ್ಞಾನವನ್ನು ಮಿಥ್ಯಾಜ್ಞಾನ ಅಂತ ತಿಳಿಯುವ ಮೂಲಕ ಆ ಮುಕ್ತಿಯಲ್ಲಿ ಆತನಿಗೆ ಬೇರೆಯದೇ ಆದಂತಹ ಮತ್ತೊಂದು ಅಂಶ ದೊರೆಯುತ್ತದೆ. ಈ ಎಲ್ಲಾ ಅಂಶಗಳನ್ನು ಪಡ್ಕೊಳ್ಳುವುದಕ್ಕಾಗಿ ತತ್ವಜ್ಞಾನವನ್ನು ತತ್ವಜ್ಞಾನ ಅಂತ ತಿಳ್ಕೋಬೇಕು, ಮಿಥ್ಯಾಜ್ಞಾನವನ್ನು ಮಿಥ್ಯಾಜ್ಞಾನ ಅಂತ ತಿಳ್ಕೊಳ್ಬೇಕು ಮನುಷ್ಯ. ಹೀಗೆ ಅಸ್ಪಷ್ಟವಾದಂತಹ ಎಚ್ಚರ ಅವನಿಗಿರಬೇಕು. ಇದನ್ನ ಜ್ಞಾನಿಗಳಿಂದ ನಾವು ಬಲ್ಲೆವು. ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದ ಉಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಮಶ್ನುತೆ. ಪರಮಾತ್ಮನ ಯಥಾರ್ಥ ಜ್ಞಾನ ಮತ್ತು ಮಿಥ್ಯಾಜ್ಞಾನ ಇವೆರಡೂ ಕೂಡಿಯೇ ಮೋಕ್ಷಕ್ಕೆ ಸಾಧಕವಾಗಿದೆ. ಯಥಾರ್ಥ ಜ್ಞಾನ ಅಂತೂ ಬೇಕೇ ಬೇಕು. ಮಿಥ್ಯಾಜ್ಞಾನ ಹೇಗೆ ಸಾಧಕ ಅಂದ್ರೆ ಮಿಥ್ಯಾಜ್ಞಾನವನ್ನು ನಿಂದೆ ಅಂತ ತಿಳ್ಕೋಬೇಕು. ತಿಳ್ಕೊಂಡು ಆ ಪ್ರಕಾರ ಆತ ಮೋಕ್ಷಕ್ಕೆ ಹೋಗಬೇಕು. ಅವನು ಅನ್ಯಥಾಜ್ಞಾನವನ್ನ ಅಂದ್ರೆ ಮಿಥ್ಯಾಜ್ಞಾನವನ್ನ ನಿಂದಿಸಿ ಅದನ್ನು ತಪ್ಪು ಅಂತ ತಿಳಿದು ಅದರಿಂದ ಏನ್ ಪಡ್ಕೊಳ್ತಾನೆ? ದುಃಖ ಅಜ್ಞಾನಾದಿ ಅನಿಷ್ಟಗಳನ್ನು ದಾಟ್ತಾನೆ. ಸಂಸಾರದಲ್ಲಿ ನಮಗೆ ದುಃಖ ಅಜ್ಞಾನ ಇತ್ಯಾದಿ ಅನಿಷ್ಟಗಳಿವೆ. ಅವ ಅನಿಷ್ಟ ನಿವೃತ್ತಿಯನ್ನ ಆತ ಪಡ್ಕೊಳ್ತಾನೆ. ಮತ್ತೆ ತತ್ವಜ್ಞಾನವನ್ನು ಪಡ್ಕೊಳ್ಳುವ ಮೂಲಕ ಇಷ್ಟ ಪ್ರಾಪ್ತಿಯನ್ನು ಪಡ್ಕೊಳ್ತಾನೆ. ಇದು ಮೋಕ್ಷದ ಎರಡು ಅಂಶಗಳಾಗಿವೆ. ಮೋಕ್ಷ ಅಂದ್ರೆ ಅನಿಷ್ಟ ನಿವೃತ್ತಿ ಮತ್ತು ಇಷ್ಟ ಪ್ರಾಪ್ತಿ ಅಂತ ಎರಡು ಭಾಗ. ನಮಗೆ ಈಗಿರುವ ಅನಿಷ್ಟಗಳೆಲ್ಲವೂ ಹೋಗಬೇಕು, ಹಾಗೆ ಇಷ್ಟವೂ ಪ್ರಾಪ್ತವಾಗಬೇಕು. ಅನಿಷ್ಟವು ನಮ್ಮ ದುಃಖ, ನಮ್ಮ ಸಂಕಟ ಇತ್ಯಾದಿ ಎಲ್ಲ ನೋವು ಪರಿಹಾರ ಕಾಣಬೇಕಾದ್ರೆ ಅದಕ್ಕೆ ಈ ಮಿಥ್ಯಾಜ್ಞಾನವನ್ನು ಮಿಥ್ಯಾಜ್ಞಾನ ಅಂತ ತಿಳಿಯುವುದು ಕಾರಣ. ಹಾಗೆ ಮೋಕ್ಷದಲ್ಲಿ ಸುಖ ಕಾಣಬೇಕಾದ್ರೆ ತತ್ವಜ್ಞಾನವನ್ನು ತತ್ವಜ್ಞಾನ ಅಂತ ತಿಳಿದುಕೊಂಡು ಅದನ್ನು ಆಚರಿಸುವುದು ಕಾರಣ. ಅದರ ಭಾಷ್ಯದಲ್ಲಿ ಹೀಗೆ ವರ್ಣಿಸ್ತಾರೆ. ಈಶಾವಾಸ್ಯ ಉಪನಿಷತ್ ಭಾಷ್ಯದಲ್ಲಿ ಅನ್ಯಥೋಪಾಸಕಾಯೇತು ತಮೋಂಧಂ ಯಾತ್ಯ ಸಂಶಯಂ ತಥೋ ಅಧಿಕಮಿವ ವ್ಯಕ್ತಂ ಯಾಂತಿ ತೇಷಾಂ ಅನಿಂದಕಾಹ. ಆ ಮಿಥ್ಯಾಜ್ಞಾನವನ್ನು ಮಿಥ್ಯಾಜ್ಞಾನ ಅಂತ ತಿಳಿಯದೇ ಇದ್ದವರು ಹೆಚ್ಚಿನ ದುರ್ಗತಿಯನ್ನೇ ಪಡ್ಕೊಳ್ತಾರೆ. ತಸ್ಮಾತ್ ಯಥಾಸ್ವರೂಪಂತು ನಾರಾಯಣ ಮನಾಮಯಂ ಅಯಥಾರ್ಥಸ್ಯ ನಿಂದಾಂಚ ಯೇ ವಿದುಹು ತೇಹಿ ಸಜ್ಜನಾಹ. ಪರಮಾತ್ಮನ ಸ್ವರೂಪ ಹೇಗಿದೆ ಹಾಗೆ ಅದನ್ನು ತಿಳ್ಕೋಬೇಕು. ಮತ್ತೆ ಅಯಥಾರ್ಥವಾದ ತಪ್ಪಾದ್ದನ್ನ ತಪ್ಪು ಅಂತ ತಿಳ್ಕೊಳ್ಳುವ ಎದೆಗಾರಿಕೆ ಎಚ್ಚರಬೇಕು. ಅವರೇ ಸಜ್ಜನರು. ತೇ ನಿಂದಯ ಅಯಥಾರ್ಥಸ್ಯ ದುಃಖಜ್ಞಾನಾದಿ ರೂಪಿಣಃ. ದುಃಖ ಅಜ್ಞಾನಾದಿ ಸಂಕೀರ್ಣಾಃ ಸುಖಜ್ಞಾನಾದಿ ರೂಪಿಣಃ. ಆ ಸಜ್ಜನರು ದುಃಖ ಅಜ್ಞಾನಾದಿಗಳಿಗೆ ಕಾರಣವಾದಂತಹ ಯಥಾರ್ಥ ಜ್ಞಾನವನ್ನ ಟೀಕಿಸುವ ಮೂಲಕ ದುಃಖ ಅಜ್ಞಾನಾದಿಗಳನ್ನು ದಾಟ್ತಾರೆ. ಹಾಗೆ ಸುಖಜ್ಞಾನಾದಿ ರೂಪವಾದ ತತ್ವಜ್ಞಾನವನ್ನು ಪಡೆಯುವ ಮೂಲಕ ತತ್ವಜ್ಞಾನಕ್ಕಾಗಿ ಶ್ರವಣ ಮನನ ಧ್ಯಾನಾದಿಗಳನ್ನು ಮಾಡುವ ಮೂಲಕ ಮೋಕ್ಷದಲ್ಲಿ ಸುಖವನ್ನು ಕೂಡ ಅವರು ಕಾಣ್ತಾರೆ. ಯಥಾರ್ಥಸ್ಯ ಪರಿಜ್ಞಾನಾತ್ ಸುಖಜ್ಞಾನಾದಿ ರೂಪತಾಂ ಯಾಂತಿ. ಇದು ಈಶಾವಾಸ್ಯ ಉಪನಿಷತ್ ಭಾಷ್ಯದ ಅರ್ಥ. ಅದಕ್ಕಾಗಿ ಸದೈವ ನಿಂದಾ ಕಾರ್ಯ ಪ್ರತಿಯೊಬ್ಬರೂ ಕೂಡ ಆ ಸಂಗತಿಗಳನ್ನ ಯಾವುದು ತತ್ವಜ್ಞಾನ ಅಲ್ಲ ಮಿಥ್ಯಾಜ್ಞಾನವಾಗಿದೆ, ಆ ಮಿಥ್ಯಾಜ್ಞಾನಕ್ಕೆ ಸಾಧನವಾದಂತಹ ಶಾಸ್ತ್ರಗಳು ಯಾವಿವೆ ಅವೆಲ್ಲವನ್ನು ಕೂಡ ಹಾಗೆ ಸ್ಪಷ್ಟವಾಗಿ ತಿಳಿಯುವುದು ಆತನಿಗೆ ಒಬ್ಬ ಸಾಧಕನಾದವನಿಗೆ ಅನಿವಾರ್ಯ ಅಂತ ಅದನ್ನು ತಿಳಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ಒಂದು ಶಬ್ದ, ಈ ಭಾಗವತ ತಾತ್ಪರ್ಯದಲ್ಲಿ ಒಂದು ಶಬ್ದ ಬಳಕೆಯಾಗಿರುವುದನ್ನ ನಾವು ಗಮನಿಸಬೇಕು. ಅದೇನು? ಬ್ರಹ್ಮಾದಿ ಸ್ಥಾವರಾಂತಕೈಹಿ. ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಒಂದು ಸ್ಥಾವರದವರೆಗೂ ಕೂಡ ಎಲ್ಲರೂ ಕೂಡ ಇದನ್ನು ಮಾಡಬೇಕು. ಸ್ಥಾವರ ಅಂದ್ರೆ ಏನು? ಅಲ್ಲಿ ತೃಣಜೀವ ಅಂತ ಅದಕ್ಕೆ ಅರ್ಥ ಬರೆದಿದ್ದಾರೆ. ತೃಣಜೀವ ಅಂದ್ರೆ ಯಾರು? ಈ ಜೀವನ ಸ್ವರೂಪದಲ್ಲೇ ಆತನಿಗೆ ನಿರ್ದಿಷ್ಟ ಆಕಾರಗಳಿವೆ ಅಂತ ಅನ್ನೋದನ್ನ ನಾವು ಕೇಳಿದ್ದೇವೆ. ಸ್ವರೂಪದಲ್ಲಿ ಚತುರ್ಮುಖ ಬ್ರಹ್ಮ ಅತ್ಯಂತ ಶ್ರೇಷ್ಠನಾದವನು, ಸಾಧನೆಗೆ ಹೆಚ್ಚು ಸಾಧನೆ ಮಾಡಿ ಹೆಚ್ಚು ಸುಖವನ್ನು ಪಡೆಯುವಂತವನು ಆತ ಮೊದಲನೇವನು. ಅದಾದ ಬಳಿಕ ಉಳಿದ ದೇವತೆಗಳಿದ್ದಾರೆ, ಋಷಿಗಳಿದ್ದಾರೆ, ಪಿತೃಗಳಿದ್ದಾರೆ, ಚಕ್ರವರ್ತಿಗಳಿದ್ದಾರೆ, ಮತ್ತೆ ಜನಸಾಮಾನ್ಯರಿದ್ದಾರೆ, ಮಾನುಷೋತ್ತಮರು ಅಂತಿದ್ದಾರೆ. ಆ ಮನುಷ್ಯೋತ್ತಮರಲ್ಲಿ ಅತ್ಯಂತ ಕಡೆಯವರು, ಆ ಕೊನೆಯ 5ನೇ ವರ್ಗದಲ್ಲಿ
ದೇವ ಋಷಿ ಪಿತೃ ಪಾಹ ನರಾಹ. ಆ ನರರಲ್ಲಿ ಅತ್ಯಂತ ಕೊನೆಯವರು ಈ ಜಂಗಮ ಪ್ರಾಣಿಗಳು. ಇವೆಲ್ಲ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು. ಬ್ರಹ್ಮತ್ವ ಅನ್ನೋದು ಹೇಗೆ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು, ದೇವತ್ವ, ಋಷಿತ್ವ, ಪಿತೃತ್ವ ಮತ್ತೆ ಚಕ್ರವರ್ತಿತ್ವ, ಹಾಗೆ ನರತ್ವ, ಇವೆಲ್ಲವೂ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು. ಆ ನರತ್ವದಲ್ಲಿ ಕೆಲವರು ಮನುಷ್ಯರಿದ್ದಾರೆ, ಕೆಲವರು ಪ್ರಾಣಿಗಳಿದ್ದಾರೆ, ಪಕ್ಷಿಗಳಿದ್ದಾರೆ, ಮತ್ತೆ ವೃಕ್ಷ ಜೀವರು ಕೂಡ ಇದ್ದಾರೆ. ಇದನ್ನೆಲ್ಲ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಆ ವೃಕ್ಷ ಜೀವರನ್ನ ಕೊನೆಯವರು ಅಂತ ಪರಿಗಣಿಸ್ತಾರೆ. ಯಾಕೆಂದ್ರೆ ಈ ಭೌತಿಕ ದೇಹದಲ್ಲಿ ನಾವು ಜಂಗಮ ಅಂತ ಯಾವ್ದನ್ನ ಕರಿತೀವಿ, ಸ್ಥಾವರ ಅಂತ ಯಾವ್ದನ್ನ ಕರಿತೀವಿ, ಅದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಜಂಗಮ ಅಂತಂದ್ರೆ ಪ್ರಾಣಿಗಳು, ಪಕ್ಷಿಗಳು ಮತ್ತೆ ಮನುಷ್ಯರು, ಇವರೆಲ್ಲ ಜಂಗಮರು. ಗಚ್ಚತಿ, ಸಂಚಾರ ಮಾಡ್ತಾರೆ. ಇವರೆಲ್ಲ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಬಲ್ಲರು. ಈಗ ನಾವು ಕೇಳ್ತಾ ಇರೋದು ಭೌತ ದೇಹಕ್ಕೆ ಸಂಬಂಧಪಟ್ಟಂತೆ. ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳೆಲ್ಲವೂ ಕೂಡ ಒಂದು ಜಾಗದಿಂದ ಒಂದು ದೇಹಕ್ಕೆ ಹೋಗ್ತವೆ. ಹಾಗೆ ಕ್ರಿಮಿಕೀಟ ಮೊದಲಾದವು ಎಲ್ಲವೂ ಕೂಡ. ಆದ್ರೆ ಈ ಸ್ಥಾವರಗಳಿಗೆ ಹುಲ್ಲು ಮತ್ತೆ ವೃಕ್ಷಗಳು, ಬಳ್ಳಿಗಳು, ಇವಕ್ಕೆಲ್ಲದಕ್ಕೂ ಕೂಡ ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಅವುಗಳನ್ನ ಸ್ಥಾವರ ಅಂತ ಕರೀತಾರೆ. ತಿಷ್ಠಂತಿ ಇತಿ ಸ್ಥಾವರಾಹ. ಭೌತ ದೇಹದಲ್ಲಿ ಯಾವ ಹೋಗ್ತಾವೋ ಅವು ಜಂಗಮಗಳು, ಯಾವಕ್ಕೆ ಚಲನೆ ಇದೆಯೋ ಅವು ಜಂಗಮಗಳು. ವೃಕ್ಷಾದಿಗಳಿಗೆ ಚಲನವಿಲ್ಲ. ಚಲನ ಇಲ್ಲ ಅಂದ್ರೆ ಗಾಳಿ ಬೀಸಿದ್ರೆ ಚಲನ ಆಗಬಹುದು, ಮತ್ತೆ ಸಣ್ಣದಿದ್ದು ದೊಡ್ಡದಾಗಿ ಬೆಳೆಯುವುದು ಕೂಡ ಒಂದು ಚಲನವೇ. ಆದ್ರೆ ತಮಗೆ ಬೇಕಾದಲ್ಲಿ ಅವುಗಳಿಗೆ ಸಂಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವುಗಳಲ್ಲಿ ಇರುವಂತಹ ಸೀಮಿತವಾದ ಚಲನ ಅಂದ್ರೆ, ಒಂದು ವೇಳೆ ಅವುಗಳಿಗೆ ಬಿಸಿಲು ಬೆಳಕು ಸಾಕಾಗದೆ ಹೋದ್ರೆ, ತಾವು ನೆರಳಿನಲ್ಲಿದ್ರೆ ಆ ನೆರಳು ಯಾವ ಕಡೆ ನೆರಳನ್ನು ದಾಟಿ ಬಿಸಿಲಿನ ಕಡೆ ಹೋಗುವಷ್ಟು ಅವು ಇದ್ದಲ್ಲಿಯೇ ಬಾಗುತ್ತವೆ, ಬೆಂಡಾಗ್ತವೆ ಹೊರತು ಬೇರೆ ಮನುಷ್ಯರಂತೆ, ಪ್ರಾಣಿ ಪಕ್ಷಿಗಳಂತೆ, ಕ್ರಿಮಿಕೀಟಗಳಂತೆ, ಸರೀಸೃಪಗಳಂತೆ ಅವುಗಳಿಗೆ ಚಲಿಸ್ಲಿಕ್ಕೆ ಬರೋದಿಲ್ಲ. ಹೀಗೆ ಬಾಹ್ಯ ದೇಹಕ್ಕೆ ಸಂಬಂಧಪಟ್ಟಂತೆ ಸ್ಥಾವರ ಮತ್ತು ಜಂಗಮ ಅಂತ ಒಂದು ವ್ಯತ್ಯಾಸ ಇದೆ. ಇದು ತಂದೆ ತಾಯಿಂದ್ರಿಂದ ನಮಗೆ ಬರುವಂತಹ ಒಂದು ದೇಹಕ್ಕೆ ಸಂಬಂಧಪಟ್ಟಂತೆ ವರ್ಗೀಕರಣ, ಸ್ಥಾವರ ಮತ್ತು ಜಂಗಮ ಅಂತೇಳಿ. ಸ್ವರೂಪ ದೇಹದಲ್ಲಿ ಕೆಲವರು ಜಂಗಮರೇ ಇದ್ದಾರೆ, ಹಾಗೆ ಸ್ಥಾವರಗಳು ಕೂಡ ಇದ್ದಾರೆ. ಸ್ವರೂಪ ದೇಹದಲ್ಲಿ ಮನುಷ್ಯನಂತೆ 2 ಕೈ 2 ಕಾಲು ಇತ್ಯಾದಿಗಳಿರುವಂತವ್ರು ಇದ್ದಾರೆ. ಹುಲಿ ಸಿಂಹಗಳಂತೆ ಪ್ರಾಣಿಗಳಿದ್ದಾರೆ. ಗಿಣಿ, ಹದ್ದು ಮೊದಲಾದ ಪಕ್ಷಿಗಳ ರೂಪದಲ್ಲಿರುವಂತವರು ಕೆಲವರಿದ್ದಾರೆ. ಮತ್ತೆ ಸರೀಸೃಪ ಇತ್ಯಾದಿ ರೂಪದಿಂದ ಸ್ವರೂಪದಲ್ಲಿರುವವರೇ ಇದ್ದಾರೆ. ಹಾಗೆ ಸ್ವರೂಪ ದೇಹದಲ್ಲಿ ವೃಕ್ಷಗಳಿದ್ದಾರೆ, ಬಳ್ಳಿಗಳಿದ್ದಾರೆ ಕೆಲವರು, ಮತ್ತೆ ಹುಲ್ಲು ರೂಪದಲ್ಲಿ ಕೆಲವರು ಇರ್ತಾರೆ. ಅವ್ರನ್ನ ತೃಣಜೀವರು ಅಂತ ಕರೀತಾರೆ. ಈ ತೃಣಜೀವರು ಅಂತ ಕರೆಯುವುದೇನಿದೆ, ಹುಲ್ಲಿನ ಸ್ವರೂಪದಲ್ಲಿರುವಂತಹ ಜೀವರನ್ನ. ಕೆಲವು ಬಾರಿ ಅದೇ ಶಬ್ದವನ್ನ ತೃಣಜೀವ ಅಂತ, ಕೊನೆಯ ಜೀವ ಅಂತ, ಸಾಧನೆಯ ದೃಷ್ಟಿಯಿಂದ ಅತ್ಯಂತ ಕಡಿಮೆ ಸಾಧನೆ ಮಾಡಿ ಕಡಿಮೆ ಸುಖವನ್ನು ಪಡೆಯುವ ಒಂದು ವರ್ಗೀಕರಣ ಏನಿದೆ, ಅದಕ್ಕೆ ತೃಣಜೀವ ಅಂತ ಹೇಳುವುದು ಒಂದು ಶಾಸ್ತ್ರದ ಅಭ್ಯಾಸ ಇರ್ತದೆ. ಹೀಗೆ ತೃಣಜೀವ ಅಂತ ಅನ್ನೋದು ವೃಕ್ಷಜೀವ, ಬಳ್ಳಿ ಜೀವ ಮತ್ತೆ ತೃಣಜೀವ ಅಂತ ಒಂದು. ಇನ್ನೊಂದು ತೃಣಜೀವ ಅಂದ್ರೆ ಅತ್ಯಂತ ಸಣ್ಣವರು ಸಾಧನೆಯ ಮಾರ್ಗದಲ್ಲಿ ಅಂತ ಸಾಮೂಹಿಕವಾಗಿ ಹೇಳುವುದು ಕೂಡ ಒಂದು ಶಾಸ್ತ್ರದಲ್ಲಿ ರೂಢಿಯಲ್ಲಿದೆ. ಹೀಗೆ ಬ್ರಹ್ಮನಿಂದ ಹಿಡಿದು ಸ್ಥಾವರಗಳವರೆಗೆ, ವೃಕ್ಷ ಜೀವಿಗಳವರೆಗೆ ಪ್ರತಿಯೊಬ್ಬರೂ ಕೂಡ ಸಾಧನೆ ಮಾಡಲೇಬೇಕು. ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಯಾರು ಸ್ಥಾವರರಾಗಿದ್ದಾರೆ ಅವರು ಕೂಡ ತತ್ವಜ್ಞಾನವನ್ನು ಪಡ್ಕೊಳ್ಬೇಕು, ಮತ್ತೆ ಮಿಥ್ಯಾಜ್ಞಾನ ಅಂತ ಕೂಡ ತಿಳ್ಕೊಳ್ಬೇಕು ಅವರು. ಈಗ ನೋಡಿ, ಸ್ಥಾವರ ಅಂತ ಜನ್ಮ ಅಂತ ಏನಿದೆಯಲ್ಲ, ಭೌತಿಕವಾಗಿ ನಾವು ಬಳ್ಳಿಯಾಗಿಯೋ ಅಂದ್ರೆ ತಂದೆ ತಾಯಿಂದರಿಂದ ಬಂದಂತ ದೇಹ, ಈ ಭೌತಿಕ ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, 4ನೇದಾಗಿ ಭೌತ ದೇಹ, ಸ್ಥೂಲ ದೇಹ ಏನಿದೆ, ಅದು ನಮಗೆ ಬಳ್ಳಿಯಾಗಿಯೋ ಅಥವಾ ಒಂದು ವೃಕ್ಷವಾಗಿಯೋ ಅಥವಾ ಒಂದು ಹುಲ್ಲಾಗಿಯೋ ಹುಟ್ಟುವ ಪ್ರಸಂಗ ಬಂದ್ರೆ ಆಗ ನಮಗೆ ಮಿಥ್ಯಾಜ್ಞಾನವನ್ನು ಪಡ್ಕೊಳ್ಳುವಂತಹ, ತತ್ವಜ್ಞಾನವನ್ನು ಪಡ್ಕೊಳ್ಳುವಂತಹ ಯೋಗ್ಯತೆ ಆ ಶರೀರದಲ್ಲಿ ಇರೋದಿಲ್ಲ. ತತ್ವಜ್ಞಾನ ಅಂತನೂ ಮಿಥ್ಯಾಜ್ಞಾನ ಅಂತನೂ ತಿಳಿಯುವ ಶಕ್ತಿ ಆ ಶರೀರದ ಮಟ್ಟಿಗೆ ಇರೋದಿಲ್ಲ. ಆದರೆ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ವೃಕ್ಷ, ಬಳ್ಳಿ, ಹುಲ್ಲು ಏನೇ ಆಗಿದ್ರು ಅವನಿಗೆ ಬಾಹ್ಯ ದೇಹ ಒಂದು ಬೇರೆ ಯಾವುದೋ ಬರ್ತಿರ್ತದೆ, ಮೇಲಿಂದ ಮೇಲೆ ಮನುಷ್ಯ ದೇಹವೂ ಬರ್ಬೋದು, ಮತ್ತೆ ಯಾವುದೂ ಬರ್ಬೋದು. ಅಂಥವನು ಆ ಹೊರಗಿನ ದೇಹದ ಮೂಲಕ ತತ್ವಜ್ಞಾನವನ್ನು ಪಡ್ಕೊಂಡು, ಮಿಥ್ಯಾಜ್ಞಾನವನ್ನು ಪಡ್ಕೊಂಡು
ಮಿಥ್ಯಾಜ್ಞಾನವನ್ನು ನಿಂದನೆ ಮಾಡಲಿಕ್ಕೆ ಸಮರ್ಥನಾಗ್ತಾನೆ. ಹೀಗೆ ಸಾಧನೆ ಮಾರ್ಗದಲ್ಲಿ ಅವನು ಮಾಡಲೇಬೇಕು. ಶ್ರವಣ, ಮನನ, ಧ್ಯಾನ ಇವೇನಿದೆ ಪ್ರತಿಯೊಬ್ಬರಿಗೂ ಕೂಡ ವಿಹಿತವಾದದ್ದೇ. ಪ್ರತಿಯೊಬ್ಬರು ಕೂಡ ಅವನು ಚತುರ್ಮುಖ ಬ್ರಹ್ಮನಿರಲಿ, ಮನುಷ್ಯನಿರಲಿ, ಪ್ರಾಣಿ, ಪಕ್ಷಿ ಅಥವಾ ವೃಕ್ಷ, ಬಳ್ಳಿ ಮತ್ತೆ ತೃಣಜೀವ ಯಾರೇ ಇರಲಿ, ಅವರೆಲ್ಲರೂ ಶ್ರವಣ, ಮನನ, ಧ್ಯಾನ ಇವೆಲ್ಲವನ್ನು ಕೂಡ ಮಾಡಲೇಬೇಕು. ಅಥವಾ ಅದನ್ನು ಮಾಡಿಯೇ ಅವರು ಮುಕ್ತಿಗೆ ಹೋಗ್ತಾರೆ. ಪರಮಾತ್ಮನನ್ನ ಏಕಗುಣದಿಂದಾದರೂ ನಮಗೆ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ ಮತ್ತು ನಿಯಾಮಕನಾಗಿದ್ದಾನೆ. ಏಕಗುಣೋಪಾಸನೆಯಿಂದಾದರೂ ಆ ಪರಮಾತ್ಮನನ್ನ ಒಲಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕಾದದ್ದು ಈ ತೃಣಜೀವಕ್ಕೂ ಕೂಡ ಅನಿವಾರ್ಯವೇ. ಅದು ಹುಲ್ಲು ಹೇಗೆ ಧ್ಯಾನ ಮಾಡ್ತದೆ, ಶ್ರವಣ ಮಾಡ್ತದೆ, ಧ್ಯಾನ, ಮನನ ಮತ್ತೆ ಧ್ಯಾನ ಇತ್ಯಾದಿಗಳನ್ನು ಮಾಡ್ತದೆ ಅಂತ ಯಾರು ಆಶ್ಚರ್ಯ ಪಡಬಾರದು. ಯಾಕಂದ್ರೆ ಹುಲ್ಲು ಅಂದ್ರೆ ಹೊರಗಿನ ದೇಹದ ಹುಲ್ಲು, ಹೊರಗಿನ ದೇಹದ ಬಳ್ಳಿ, ಹೊರಗಿನ ದೇಹದ ಗಿಡ ಅದಲ್ಲ. ಒಳಗಿನ ದೇಹಕ್ಕೆ ಅನುಸಾರವಾಗಿ ಸ್ವರೂಪದಿಂದ ಯಾರು ಬಳ್ಳಿ, ಯಾರು ಗಿಡ, ಯಾರು ಹುಲ್ಲಾಗಿದ್ದಾರೋ ಅವರು ಹೊರಗಿನ ದೇಹ ಯಾವುದೇ ಬಂದರೂ ಆ ಮೂಲಕ ಸಾಧನೆ ಮಾಡ್ಕೊಳ್ಳಿಕ್ಕೆ ಅವರು ಸಮರ್ಥರಾಗೇ ಆಗ್ತಾರೆ. ಹಾಗೆ ನೋಡಿದರೆ ಸ್ವರೂಪ ದೇಹದಿಂದ ಮನುಷ್ಯನಾದವನೊಬ್ಬ ವ್ಯಕ್ತಿ, 2 ಕೈ 2 ಕಾಲು ಇತ್ಯಾದಿಗಳು ಸ್ವರೂಪ ದೇಹದಲ್ಲಿ ಯಾರಿಗಿವೆ, ಅವನು ಒಂದು ಗಿಡವಾಗಿ ಹುಟ್ಟಿದರೆ, ಗುರುಗಳನ್ನ ನಿಂದಿಸಿದರೆ ಗಿಡವಾಗಿ ಹುಟ್ಟುತ್ತಾರೆ ಅಂತ ಶಾಸ್ತ್ರದಲ್ಲಿದೆ. ಗಿಡವಾಗಿ ಹುಟ್ಟಿದ್ರೆ, ಒಂದು ಯಾವುದೋ ಹುಳವಾಗಿ ಹುಟ್ಟಿದ್ರೆ ಅವನಿಗೂ ಸಾಧನೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳನ್ನು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳನ್ನು ಮಾಡಬೇಕು ಅಂತಂದ್ರೆ ಅವನಿಗೆ ಯಾವ ಶರೀರದಲ್ಲಿ ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಆ ಶರೀರದಲ್ಲಿ ಮಾಡಬೇಕು ಅಂತ ಶಾಸ್ತ್ರಗಳ ಆದೇಶ ಗೊತ್ತಾಗ್ತದೆ. ಹಾಗಾಗಿ ಶಾಸ್ತ್ರ ನಿರೀಕ್ಷೆ ಮಾಡುವುದು ನೀವು ಸ್ವರೂಪದಿಂದ ಹುಲ್ಲಾಗಿದ್ದೀರೋ, ಬಳ್ಳಿಯಾಗಿದ್ದೀರೋ, ಗಿಡವಾಗಿದ್ದೀರೋ, ಪ್ರಾಣಿ ಪಕ್ಷಿಗಳಾಗಿದ್ದೀರೋ, ಚತುರ್ಮುಖ ಬ್ರಹ್ಮನಾಗಿದ್ದೀರೋ ಅನ್ನೋದು ಮುಖ್ಯ ಅಲ್ಲ. ನಿಮಗೆ ಸಾಧನೆಗೆ ಯೋಗ್ಯವಾದಂತಹ ಶರೀರ ಬಂದಾಗೆಲ್ಲ ನೀವು ಅದಕ್ಕೆ ಅನುಸಾರವಾಗಿ ತತ್ವಜ್ಞಾನವನ್ನು ಪಡ್ಕೊಂಡು ಮಿಥ್ಯಾಜ್ಞಾನವನ್ನು ನಿರಾಕರಿಸಿಕೊಂಡು ಸಾಧನೆ ಮಾರ್ಗದಲ್ಲಿ ಮೇಲೆ ಏರ್ತಾನೆ ಹೋಗಬೇಕು ಅಂತ ಅದರ ತಾತ್ಪರ್ಯ. ಅಲ್ಲಿ ಚತುರ್ಮುಖ ಬ್ರಹ್ಮ ಮೊದಲಾದವರಿಗೆ ದೇವತೆಗಳಿಗೆ ಸಾಮಾನ್ಯವಾಗಿ ಇಂಥ ಸಾಧನೆಗೆ ಪ್ರತಿಕೂಲವಾದ ಶರೀರ ಬರುವುದೇ ಇಲ್ಲ. ಇನ್ನು ಋಷಿಗಳು, ಪಿತೃಗಳು ಮೊದಲಾದವರಿಗೆ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಕೆಲವು ಬಾರಿ ಹೀನ ಯೋನಿ ಪ್ರಾಪ್ತವಾಗುವುದಿದೆ. ಅದು ಪ್ರಾರಬ್ಧ ಕರ್ಮದಿಂದ ಅಂತ ಪ್ರಾಪ್ತವಾಗಬಹುದು. ತತ್ವಜ್ಞಾನ ಬಂದ ಮೇಲೆ ತಮ್ಮ ಇಚ್ಛೆಗನುಸಾರವಾಗಿ ಅವರು ಲೀಲೆಗೆ ಬೇರೆ ಯಾರನ್ನೋ ಯಾವುದೋ ಕಾರಣಕ್ಕಾಗಿ ವಂಚಿಸುವುದಕ್ಕಾಗಿಯೋ ಅಥವಾ ತತ್ವಜ್ಞಾನವನ್ನು ಪ್ರಚುರಪಡಿಸುವುದಕ್ಕಾಗಿಯೋ ತತ್ವಜ್ಞಾನ ಬಂದ ಮೇಲೆ ತಮಗೆ ಬೇಕಾದ ಶರೀರವನ್ನು ಅವರು ಪಡ್ಕೊಳ್ಳುವುದು ಇದೆ. ಆದರೆ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಹೀನ ಯೋನಿಯೂ ಬರಬಹುದು ಉಳಿದವರಿಗೆ, ಕೆಲವರಿಗೆ ತೀರಾ ವಿರಳವಾಗಿ. ಈ ಮನುಷ್ಯನಿಗಂತೂ ದೇವ, ಋಷಿ, ಪಿತೃಪಾಹ, ನರಾಹ ಅಂತ ಕೊನೆಯವರಿದ್ದಾರೆ. ಆ ಕೊನೆಯವರಿಗಂತೂ ಅವನ ಪ್ರಾರಬ್ಧ ಕರ್ಮಗಳು ತೀರಾ ಸಂಕೀರ್ಣವಾಗಿರುವುದರಿಂದ ಅನೇಕ ಬಾರಿ ಅವನಿಗೆ ಪ್ರಾಣಿ ಪಕ್ಷಿಗಳ ಜನ್ಮ ಮತ್ತೆ ವೃಕ್ಷಗಳ ಜನ್ಮ ಅವನಿಗೆ ಸ್ಥೂಲ ದೇಹದ ರೂಪದಲ್ಲಿ ಬಂದೇ ಬರಬಹುದು. ಇಂಥ ಅನೇಕ ಏಳುಬೀಳುಗಳನ್ನ ಆತ ಅನುಭವಿಸ್ತಾನೆ. ಹೀಗೆ ಸ್ವರೂಪದಲ್ಲಿ ಒಂದು ತೃಣಜೀವವೇ ಇರಲಿ, ಬಳ್ಳಿಯೇ ಇರಲಿ, ವೃಕ್ಷವೇ ಇರಲಿ, ಅದು ಸಾಧನೆಗೆ ಅನುಕೂಲವಾದಂತಹ ಶರೀರಗಳನ್ನು ಪಡ್ಕೋತಿರ್ತದೆ. ಅದು ಮುಕ್ತಿಗೆ ಯೋಗ್ಯವಾಗಿದ್ದರೆ ಆ ಪ್ರಕಾರ ಸಾಧನೆ ಮಾಡಿ ಮುಂದುವರಿತದೆ. ಮುಂದೆ ಮುಕ್ತಿ ಹೋದ್ಮೇಲೂ ಕೂಡ ಸ್ವರೂಪದಲ್ಲಿ ಯಾವುದು ಒಂದು ತೃಣಜೀವವೋ, ಯಾವುದು ಬಳ್ಳಿಯೋ, ಯಾವುದು ಮನುಷ್ಯ, ಯಾವುದು ಗಿಡವೋ, ಯಾವುದು ಪ್ರಾಣಿ ಪಕ್ಷಿಯೋ ಮುಕ್ತಿಗೆ ಹೋದ್ಮೇಲೂ ಕೂಡ ಅದೇ ರೂಪದಿಂದಲೇ ಇರ್ತದೆ. ಪರಂ ಜ್ಯೋತಿ ಪರಂ ಬ್ರಹ್ಮ ಅಭಿಸಂಪದ್ಯ ಪ್ರಾಪ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಅಂತ ಉಪನಿಷತ್ತು ಅದನ್ನು ವರ್ಣಿಸ್ತದೆ. ಮುಕ್ತಿಗೆ ಹೋದ್ಮೇಲೆ ಅದೇ ಶರೀರದಲ್ಲೇ ಅದು ಮುಂದುವರಿತದೆ. ಆಗ ಆ ಶರೀರ ಮನುಷ್ಯ ಶರೀರವೇ ಇರಲಿ ಅಥವಾ ತೃಣ ಶರೀರವೇ, ಬಳ್ಳಿ ಶರೀರವೇ, ಪ್ರಾಣಿ ಶರೀರವೇ ಯಾವುದೇ ಇದ್ರೂ ಕೂಡ ಆವಾಗ ಆ ತನ್ನ ಮೂಲ ರೂಪದಿಂದ ಆ ಮುಕ್ತಿಯಲ್ಲಿದ್ದಾಗ ಅದಕ್ಕೆ ಆ ಮುಕ್ತಿಯಲ್ಲಿ ಪಡಬಹುದಾದಂತಹ ಸುಖ, ಜ್ಞಾನ, ಅಲ್ಲಿ ಅದು ಅನುಭವಿಸಬಹುದಾದಂತಹ ಭೋಗಗಳು, ಸುಖಗಳು, ಇದಕ್ಕೆ ಯಾವುದೇ ಕೊರತೆ ಆಗೋದಿಲ್ಲ. ಅದಕ್ಕೆ ಸ್ವರೂಪ ದೇಹಕ್ಕೆ ಆವರಕವಾಗಿ ಒಂದು ಸ್ಥೂಲ ದೇಹ, ಬಳ್ಳಿಯ ದೇಹ, ವೃಕ್ಷದ ದೇಹ, ಪ್ರಾಣಿ ಪಕ್ಷಿಗಳ ದೇಹ ಬಂದಾಗ ಕೆಲವು ನಿರ್ಬಂಧಗಳು, ಇತಿಮಿತಿಗಳು ಇದ್ದಿರಬಹುದು. ಆದರೆ ಮುಕ್ತಿಗೆ ಹೋದ್ಮೇಲೆ ತೃಣರೂಪದಿಂದ ಇದ್ರೂ
ಅಥವಾ ಬಳ್ಳಿಯ ರೂಪದಿಂದಾಗಿ ಮತ್ಯಾವುದೇ ರೂಪದಿಂದ ಇದ್ರೂ ಅದು ಪರಮಾತ್ಮನನ್ನು ಧ್ಯಾನಿಸುವುದಕ್ಕೆ, ಮುಕ್ತಿಯಲ್ಲಿ ಹೋದ್ಮೇಲೂ ಕೂಡ ಪರಮಾತ್ಮನ ಧ್ಯಾನಿಸ್ತಾರೆ ಅಂತ ಶಾಸ್ತ್ರ ವರ್ಣಿಸ್ತದಲ್ಲ. ಯಾವ ರೀತಿಯಿಂದ ಅದು ಪರಮಾತ್ಮನನ್ನು ಧ್ಯಾನ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರು, ಪರಮಾತ್ಮನನ್ನು ಅರ್ಚಿಸಬೇಕು ಅಂತ ಅಪೇಕ್ಷೆ ಪಟ್ಟರು, ಮತ್ತಷ್ಟು ಶ್ರವಣ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರು, ಮತ್ತೆ ಯಾವುದೇ ರೀತಿಯಾದ ಸುಖವನ್ನು ಪಡಬೇಕು ತನ್ನ ಇಂದ್ರಿಯಗಳ ಮೂಲಕ ಅಂತ ಅದು ಅಪೇಕ್ಷೆ ಪಟ್ಟರು ಕೂಡ ಅಲ್ಲಿ ಎಲ್ಲಾ ಕಡೆನೂ ಅದಕ್ಕೆ ಬೇಕಾದಂತಹ ಅನುಕೂಲಗಳು ಇದ್ದೇ ಇರ್ತವೆ. ಆದ್ರಿಂದ ಹುಲ್ಲು ಅಂದ್ರೆ ನಾವು ಈ ಜಗತ್ತಿನಲ್ಲಿ ನೋಡುವಂತಹ ಹುಲ್ಲಿನಂತೆ ಅದಿರೋದಿಲ್ಲ. ಒಂದು ಬಳ್ಳಿ ಅಂದ್ರೆ ನಾವು ನೋಡುವ ಬಳ್ಳಿಯಂತೆ ಅದಿರೋದಿಲ್ಲ. ಹಾಗೆ ವೃಕ್ಷ ಅಂದ್ರೂ ನಾವು ನೋಡುವ ವೃಕ್ಷದಂತೆ ಅದಿರೋದಿಲ್ಲ. ಅದಕ್ಕೆ ಸುಖ ಪಡ್ಲಿಕ್ಕೆ ಬೇಕಾದಂತಹ ಎಲ್ಲಾ ಅನುಕೂಲಗಳು ಕೂಡ ಇದ್ದೇ ಇರ್ತವೆ. ಯಾವ ಇಂದ್ರಿಯಗಳಿಂದ ಸುಖ ಕೊಟ್ಟೀತು, ಹೇಗೆ ಅದಕ್ಕೆ ಅನುಕೂಲಗಳಿರ್ತದೆ ಅಂತ ಅನ್ನೋದು ಶಾಸ್ತ್ರದಲ್ಲಿ ಅಥವಾ ಸರ್ವಮೂಲದಲ್ಲಿ ಎಲ್ಲೂ ಪೂರ್ಣವಾಗಿ ವರ್ಣನೆಗೆ ಬಂದಿಲ್ಲ. ಆದರೂ ಎಲ್ಲ ರೀತಿಯಾದ ಸುಖವನ್ನು ಪಡೆಯಲಿಕ್ಕೂ ಕೂಡ ಅದಕ್ಕೆ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಎಲ್ಲವೂ ಬಳ್ಳಿಗೂ, ಹುಲ್ಲಿಗೂ, ಗಿಡಗಳಿಗೂ ಇದ್ದೇ ಇರ್ತದೆ ಅಂತ ನಾವು ಅದರಿಂದ ಭಾವಿಸಬಹುದು. ಆ ಭಾಗವತ ತಾತ್ಪರ್ಯದಲ್ಲಿ ಹೀಗೆ ಬ್ರಹ್ಮಾಂಡ ಪುರಾಣವನ್ನು ಉದಾಹರಿಸಿ ವರ್ಣಿಸಿದ್ದಾರೆ. ಮುಂದೆ ಅದರಲ್ಲಿ ಯಾವುದು ಸಚ್ಚಾಸ್ತ್ರ, ಯಾವುದು ದುಷ್ಟಶಾಸ್ತ್ರ ಅಂತ ವರ್ಣಿಸುವಂತ ಭಾಗ ಇದೆ.